ಮನಸ್ಸು ಮಾಡಿ ನೋಡು ನಿನಗೆ ನೀನೆ ಗುರುವು. ಸಾಗಲಿ ದಾರಿ ಸಾಧನೆಯತ್ತ, ಸಾಗಲಿ ದಾರಿ ಸಾಧನೆಯತ್ತ, ನಿನಗೆ ನೀನೆ ಸಂತ, ನಿನಗೆ ನೀನೆ ಸಂತ. ಮನಸ್ಸು ಮಾಡಿ ನೋಡು ನಿನಗೆ ನೀನೆ ಗುರುವು. ಈಗ ಹುಟ್ಟತಾನೆ ಬ್ಲೈಂಡ್ ಇದ್ರೆ ಅವ್ರಿಗೇನೋ ಜಗತ್ತೇ ಗೊತ್ತಿರಲ್ಲ. ಹೌದು. ಬಟ್ ನೀವು ಜಗತ್ತನ್ನ ನೋಡಿದವರು, ಇವಾಗ ಹೆಂಗ್ ಅನ್ಸುತ್ತೆ ನಿಮ್ಗೆ? ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಏನಪ್ಪ ಅಂದ್ರೆ ಸಾಧನೆ ಅನ್ನೋದು ಯಾರು ಸತ್ತು ಅಲ್ಲ, ಸಾಧನೆ ಅನ್ನೋದು ಸಾಧಕರ ಸತ್ವ. ಅದೇ ರೀತಿ ಒಬ್ಬ ಬ್ಲೈಂಡ್ ಅಂದ್ರೆ ಕಣ್ ಕಾಣಿಸ್ತಾ ಇರುವಂತ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಆ ಬ್ಲೈಂಡ್ ಇರುವಂತ ವ್ಯಕ್ತಿಯ ಮನೆಗೆ ಬಂದಿದ್ದೀನಿ. ಅವರು ಒಂದು ಲಿರಿಕ್ಸ್ ಅಂದ್ರೆ ಒಂದು ಸಾಂಗ್ನ ಬರೆದಿದ್ದಾರೆ. ಸಾಂಗ್ ಕೇಳಿದ್ರೆ ಅದ್ಭುತವಾಗಿದೆ. ಬನ್ನಿ ಅವ್ರು ಮಾತಾಡ್ಸೋಣ. ಅವರು ವಿಶೇಷವಾದ ಅಂದ್ರೆ ಈ ಥರ ಏನಾದ್ರು ಡಿಸಬಿಲಿಟಿ ಇದ್ರೆ ಅವರೊಂದು ವಿಶೇಷವಾದ ಅವ್ರಿಗೆ ಜ್ಞಾನ ಇರುತ್ತಂತೆ. ಬನ್ನಿ ಅವ್ರು ಮಾತಾಡ್ಸೋಣ, ಅವ್ರೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳ ಬನ್ನಿ. ಸೋತೆ ಸೋತೆ ಅಂತ ಕೊರಗದಿರು, ಸೋಲಿಗೆ ಅಂಜಿ ಹೆದರದಿರು, ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಸ್ನೇಹಿತರೆ ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಇವರೇ ಸಾಧಕ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಐ ಆಮ್ ಫೈನ್. ನೀವ್ ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ತಮ್ಮ ಹೆಸರು, ಪೂರ್ಣ ಹೆಸರೇನು ಸರ್? ಸರ್ ನನ್ನ ಪೂರ್ಣ ಹೆಸರು ಬಂದು ಮಂಜುನಾಥ್ ಡಿ ಅಂತ. ಓಕೆ. ಮೂಲತಃ ಬೆಂಗಳೂರು? ಹೌದು ಸರ್, ಮೂಲತಃ ಬೆಂಗಳೂರು. ಹುಟ್ಟಿದ್ದು ಮಂಡ್ಯ ಹತ್ರ ಭೀಮನಹಳ್ಳಿ ಅಂತ, ಅಲ್ಲಿ ಹುಟ್ಟಿದ್ದು. ಓಕೆ. ಈಗ ಇದು ಬ್ಲೈಂಡ್ನೆಸ್ ಯಾವಾಗಿಂದ ಸರ್ ಇದು? ಸರ್ ನಾನು ಮಿಡಲ್ ಅಲ್ಲಿ ಬ್ಲೈಂಡ್ ಆಗಿದ್ದು, ಮಿಡಲ್ ಬ್ಲೈಂಡ್ನೆಸ್ ಅಂದ್ರೆ ನನಗೆ ಚೆನ್ನಾಗಿ ಕಣ್ ಕಾಣಿಸ್ತಾ ಇತ್ತು. ಹುಟ್ಟಾಗಿಂದ ಒಂದ್ ಕಣ್ಣು ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿ ಓಡಾಡ್ಕೊಂಡು ಎಲ್ಲಾ ಸೈಕಲ್ ಎಲ್ಲ ತುಳ್ಕೊಂಡು ಚೆನ್ನಾಗೇ ಇದ್ದೆ. ಅಂದ್ರೆ ನನಗೆ ಈ ಸಮಸ್ಯೆ ಶುರುವಾಗಿದ್ದು 2016 2016 ಈ ತರ ಪ್ರಾಬ್ಲಮ್ ಶುರುವಾಯ್ತು. ನಮ್ಮ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಗೆ ಟ್ರೈನೀಸ್ ಬಂದಿದ್ರು ಡಾಕ್ಟರ್ಸ್. ಟ್ರೈನೀಸ್ ಬಂದು ಅವ್ರು ಏನ್ ಮಾಡಿದ್ರು ಅಂದ್ರೆ ಚೆಕಪ್ ಮಾಡ್ಬೇಕಾದ್ರೆ ಕಣ್ಣನ್ನ ಸ್ವಲ್ಪ ಪ್ರೆಷರ್ ಆಗಿ ಪ್ರೆಸ್ ಮಾಡ್ಬಿಟ್ಟು ಪ್ರೆಸ್ ಮಾಡಿ ಹಿಂಗೆ ಎತ್ತಿ ಇದ್ ಮಾಡಿ ನೋಡಿದ್ರು. ಒಳಗಡೆ ನರ ಕಟ್ ಆಗೋಗಿತ್ತು. ಸೊ ನಮ್ಗೆ ಅದು ಒಂದು 2 days ಆದಂಗೆ ಒಂದು ಡೇ ಬೈ ಡೇ ಕಣ್ಣು ಡೌನ್ ಆಯ್ತಾ ಬಂತು. ನಾನು ಅವಾಗ ಹೇಳ್ದೆ ಅವ್ರಿಗೂ, ಫಸ್ಟ್ ಎಲ್ಲ ಹೇಳ್ತಿದ್ದೆ, ಮನೇಲೂ ಹೇಳ್ತಿದ್ದೆ. ಎಕ್ಸಾಮ್ ಬೇರೆ ಹತ್ರ ಬಂದಿತ್ತವಾಗ, ಮನೇಲೂ ಯಾರು ನಂಬ್ತಿರ್ಲಿಲ್ಲ. ಎಕ್ಸಾಮ್ ಹತ್ರ ಬಂದಿರೋದಕ್ಕೆ ಈ ತರ ಇದ್ ಮಾಡ್ತಾವನಿ ಅಂತ ಹೇಳಿ, ಈ ತರ ಪ್ರಾಬ್ಲಮ್ ಮಾಡ್ತಾವನೆ, ಈ ತರ ಸುಳ್ಳು ಹೇಳ್ತಾವನೆ ಅಂತ ಯಾರು ನಂಬ್ತಿರ್ಲಿಲ್ಲ. ಆಮೇಲೆ ಯಾವಾಗ ಫುಲ್ಲು ಬ್ಲೈಂಡ್ನೆಸ್ ಆಯ್ತಲ್ಲ, ಅವಾಗ ಹೇಳಿದ್ರು ಮನೇಲೆ ಫೋನ್ ಮಾಡಿ. ಆಮೇಲೆ ನಮ್ಮ ಅಣ್ಣವರೆಲ್ಲ ಬಂದು, ನನ್ನ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರ್ಸಿದ್ರೆ ಅವ್ರು ಹೇಳಿದ್ರು ಫೈನಲಿ ನರದಲ್ಲಿ ಇದ್ದಿದ್ ಪವರ್ ಎಲ್ಲ ಹೋಗ್ಬಿಟ್ಟಿದೆ. ನರದಲ್ಲಿ ಅಂದ್ರೆ ನಾವ್ ನೋಡಕ್ಕಿಂತ ಮಾಮೂಲಿ ಅದ್ರ ಪವರ್ ಇರುತ್ತಲ್ಲ, ಆ ಪವರ್ ಕಳ್ಕೊಬಿಟ್ಟಿದೆ ಅಂತ ಹೇಳಿದ್ರು. ಆಪರೇಷನ್ ಮಾಡ್ಸಿದ್ರು, 3-4 ಆಪರೇಷನ್ ಮಾಡ್ಸಿದ್ರು. ಒಂದು ಸ್ಟಾರ್ಟಿಂಗ್ ಆಪರೇಷನ್ ಎಲ್ಲ ಮಾಡಿಸಿದಾಗ ಸ್ವಲ್ಪ ಬಂದಿತ್ತು, ಕಾಣಿಸ್ತಿತ್ತು. ಆಮೇಲೆ ನೆಕ್ಸ್ಟ್ ಹಂಗೆ ನಾನು ಅವಾಗ SLC ಓದ್ತಿದ್ನಲ್ಲ, ಲಾಸ್ಟ್ 10th ಮಾಡ್ಬೇಕಾದ್ರೆ ತಿರ್ಗಾ ಒಂದ್ 3-4 ಸರಿ ಎಷ್ಟು ಸರಿ ತೋರ್ಸಿದ್ರು ಕಣ್ಣು ಕೊನೆಗೂ ನನಗೆ ಕಾಣಿಸ್ದಂಗ ಆಯ್ತು. ಅಂದ್ರೆ ಇವಾಗ ನಿಮ್ಗೆ ಸಂಪೂರ್ಣವಾಗಿ ಏನು ಕಾಣಿಸಲ್ಲ? ಸಂಪೂರ್ಣವಾಗಿ ಏನು ಕಾಣಿಸಲ್ಲ, ಟೋಟಲಿ ಬ್ಲೈಂಡ್. ಅಂದ್ರೆ ಈಗ ಹುಟ್ಟತಾನೆ ಬ್ಲೈಂಡ್ ಇದ್ರೆ ಅವ್ರಿಗೇನೋ ಜಗತ್ತೇ ಗೊತ್ತಿರಲ್ಲ. ಹೌದು. ಬಟ್ ನೀವು ಜಗತ್ತನ್ನ ನೋಡಿದವರು, ಇವಾಗ ಹೆಂಗ್ ಅನ್ಸುತ್ತೆ ನಿಮ್ಗೆ ಅಂತ? ಅಂದ್ರೆ ಅದು ನೋವು ಇದ್ದೇ ಇರುತ್ತೆ, ಬಟ್ ನಾವ್ ಅದನ್ನೆಲ್ಲ ಸ್ವಾಗತ ಮಾಡ್ಬೇಕು ಸರ್. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ನೋವಿರುತ್ತೆ, ಅದನ್ನ ನಾವು ಸ್ವಾಗತ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಇವಾಗ ನಿಮ್ ಬಗ್ಗೆ ಕೇಳಿದೆ, ಒಂದು ಲಿರಿಕ್ಸ್ ಬರ್ದಿದ್ದೀರಾ, ಒಂದು ಸಾಂಗ್ ಮಾಡಿದೀರಾ ಅಂತ. ಸಾಂಗ್ನು ಕೂಡ ಕೇಳಿದೆ, ಚೆನ್ನಾಗಿದೆ. ಹೌದು ಸರ್. ಹೇಗ್ ಸರ್ ಇದು? ಈಗೆಲ್ಲ ಏನ್ ಮೊಬೈಲ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀರಾ? ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತೀರಾ ಅಂತ ಕೇಳಿದೆ. ಹೌದು ಸರ್, ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತೀನಿ. ಅದರಲ್ಲಿ ಸ್ಕ್ರೀನ್ ರೀಡರ್ಸ್ ಬರುತ್ತೆ. ಅಂದ್ರೆ ಈಗ ಮಾಮೂಲಿ ಪ್ರತಿಯೊಬ್ಬ ಬ್ಲೈಂಡ್ಸ್ ಕೂಡ ಯೂಸ್ ಮಾಡಕ್ಕೆ ಅಂತ ಸ್ಕ್ರೀನ್ ರೀಡರ್ಸ್ ಗಳು ಅಂತ ಇರ್ತವೆ. ಈಗ ನಾವು ಮೊಬೈಲ್ ಅಲ್ಲಿ ಈಗ ನಾವು ಯೂಸ್ ಮಾಡಿದಾಗ, ಈಗ ನೋಡಿ, ಈಗ ಟಾಕ್ ಬ್ಯಾಕ್ ಅಂತ ಬರುತ್ತಲ್ಲ ಈ ತರ. ಈಗ ಮಾಮೂಲಿ ಮೊಬೈಲ್ ಅಲ್ಲಿ ನಾವ್ ಹಿಂಗ್ ಯೂಸ್ ಮಾಡಿದಾಗ ನೋಡಿ, ನಾವೇನೇ ಯೂಸ್ ಮಾಡಿದ್ರು ಪ್ರತಿಯೊಂದು ಈ ತರ ಹಿಂಗೆ ಸೌಂಡ್, ಈ ತರ ಹಿಂಗ್ ಸೌಂಡ್ ಬರುತ್ತಲ್ಲ, ಆ ಪ್ರತಿಯೊಂದು ಹಿಂಗೆಲ್ಲ ಅದರಲ್ಲೂ ಲ್ಯಾಪ್ಟಾಪ್ ಗಳಲ್ಲೂ ಸಹ ಇದೇ ತರ ಸೌಂಡ್ ಇರುತ್ತೆ. ಅಂದ್ರೆ ಸ್ಕ್ರೀನ್ ರೀಡರ್ಸ್ ಗಳು ಇರ್ತವೆ. ಆ ಸ್ಕ್ರೀನ್ ರೀಡರ್ಸ್ ಮೂಲಕ ನಾವು ಈಗ ವರ್ಕ್ ಮಾಡೋದು. ಅಂದ್ರೆ ಲ್ಯಾಪ್ಟಾಪ್ ಕೂಡ ಟಚ್ ಇರಬೇಕಾ?
ಟಚ್ ಅಲ್ಲ, ನಾವು ಕೀಬೋರ್ಡ್ ಅಲ್ಲೇ ವರ್ಕ್ ಮಾಡ್ಬೋದು. ಅಂದ್ರೆ ನಾವು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಕೀಬೋರ್ಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಆ ಲೆವೆಲ್ ಪ್ರಾಕ್ಟೀಸ್ ಮಾಡ್ಸಿರ್ತಾರೆ. Okay, ASDF ಪ್ರತಿ ಒಂದೂನು ಆ ಲೆವೆಲ್ ನಮ್ಗೆ ಪ್ರಾಕ್ಟೀಸ್ ಮಾಡಿ ತಯಾರಿ ಮಾಡ್ಬಿಡ್ತಾರೆ. ಅಂದ್ರೆ ನಮ್ ಟೀಚರ್ಸ್ ಇರ್ತಾರಲ್ಲ ಆತರ ರೆಡಿ ಮಾಡಿರ್ತಾರೆ. ಇವಾಗ ನಿಮ್ ಸಾಂಗ್ ಕೇಳಿದೆ, ಸರ್, ಬಟ್ ತುಂಬಾ ಚೆನ್ನಾಗಿದೆ. ಅದ್ ಹೇಗೆ ಸರ್, ಹೇಗೆ ಉಟ್ಕೊಂತ ಸಾಂಗ್? ಸರ್ ಅದು ಹೆಂಗೆ ಉಟ್ಕೊಂತು ಅಂತಂದ್ರೆ, ನಾನು ಹಿಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ತುಂಬಾ ಅಂದ್ರೆ ನೂರಾರು ಯೋಚನೆಗಳು ಇದ್ದೇ ಇರುತ್ತಲ್ಲ. ನಮ್ಮನೇಲಿ ಎಲ್ಲಾರು ಆಕ್ಚುಲಿ ನನ್ಗೆ ಜಾಬ್ ಬಂದಿತ್ತು, ಆ ಜಾಬ್ಗಳೆಲ್ಲ ಬಂದಿದ್ದು, ಅದನ್ನೆಲ್ಲ ನಾನು ರಿಜೆಕ್ಟ್ ಮಾಡ್ತಿದ್ದೆ. ಯಾಕೆಂದ್ರೆ ನನಗೆ ಇದ್ರ ಮೇಲೆ ತುಂಬಾ ಒಲವು. ಈಗ ಸಾಹಿತ್ಯ ಅಂದ್ರೆ ನಾನು ಇದ್ರಲ್ಲಿ ಏನೋ ಮಾಡ್ಬೇಕು, ನಂದು ಈ ಫೀಲ್ಡು, ನನ್ಗೆ ಗೊತ್ತು, ನನ್ಗೆ ಚೆನ್ನಾಗಿ ನಾನು ಈ ಫೀಲ್ಡು ಅಂತಾನೆ. ನಾನು ಕೆಲ್ಸಕ್ಕೆ ಹೋದ್ರು ನನ್ಗೆ ಏನಂದ್ರೆ ಒಂದು ತಿಂಗಳಿಗೆ ಒಂದು 10,000, 15,000, 20,000 ತಗೋಬಹುದು. ಬಟ್ ಆದ್ರೆ ನನಗೆ ದೇವ್ರು ಏನ್ ಪ್ರತಿಭೆ ಕೊಟ್ಟಿದ್ದಾನೆ ಅದು ಹೋಗ್ಬಿಡುತ್ತಲ್ಲ. ಅಂದ್ರೆ ಅದ್ ನನ್ನ ದೇವ್ರು ಕೊಟ್ಟಿರೋದು ವ್ಯರ್ಥ ಆಗ್ಬಿಡುತ್ತೆ. ಸೊ ನನಗೇನ್ ಅನ್ನಿಸ್ತು ಅಂದ್ರೆ ಅದು ವ್ಯರ್ಥ ಆಗ್ಬಾರ್ದು. ನನಗೆ ದೇವ್ರು ಏನ್ ಕೊಟ್ಟಿದ್ದಾನೆ ನಾನು ಅದನ್ನ ನಮ್ ಜನಕ್ಕೆ ತೋರಿಸ್ಬೇಕು. ತೋರಿಸಿ ನಾನು ಸಮಾಜಕ್ಕೆ ನನ್ನ ಕೈಲಾದಂತ ಕೊಡುಗೆಗಳನ್ನ ನಾನು ಕೊಡ್ಬೇಕು. ನೋಡೋರ್ ಕಣ್ಗೂ ಈಗ ಬ್ಲೈಂಡ್ ಅಂದ್ರೆ ಹಿಂಗಿರ್ತಾರೆ, ಅವ್ರು ಏನು ಮಾಡಲ್ಲ ಅನ್ನಂಗ್ ಇರ್ಬಾರ್ದು. ಐ ಕ್ಯಾನ್ ಡೂ ಎನಿಥಿಂಗ್ ಅಂತ. ನಾ ಏನಾದ್ರೂ ಆಗ್ಲಿ ನಾನು ಮಾಡ್ತೀನಿ ಅಷ್ಟೇ, ಮಾಡ್ಬೇಕು ಅನ್ನೋದು ಬಂತು. ಸೊ ಅದ್ರಿಂದನೇ ಸೃಷ್ಟಿಯಾಗಿದ್ದು ಈ ಸಾಂಗು. ನಿಮ್ಗೆ ಸಂಗೀತದ ಬಗ್ಗೆ ಒಲವು ಜಾಸ್ತಿ ಇದೆ? ಸಾಹಿತ್ಯದ ಬಗ್ಗೆ ಒಲವು ಜಾಸ್ತಿ ಇದೆ. ಹೌದು, ಬರವಣಿಗೆ. ಓಕೆ, ಈಗ ಇದನ್ನ ಈಗ ಬ್ಲೈಂಡ್ ಅಂತ ಬರವಣಿಗೆ ಅಥವಾ ಸಾಹಿತ್ಯ ಈ ಕಡೆ ಹೋದ್ರೆ ಪಂಚಾಕ್ಷರಿ ಗವಾಯಿಗಳು ಅಂತ ಬರುತ್ತೆ. ಹೌದು, ಮ್ಯೂಸಿಕ್. ಏನಾದ್ರು ಅಲ್ಲಿ ಹೋಗಕ್ಕೆ ಏನಾದ್ರು ಹೋಗಿದ್ರಾ? ಇಲ್ಲ ಸರ್, ಅಲ್ಲೆಲ್ಲ ಏನು ಹೋಗಿಲ್ಲ. ಇದು ನನಗೆ ಮಿಡಲ್ ಅಲ್ಲಿ ಬ್ಲೈಂಡ್. ಆಕ್ಚುಲಿ ನಾನು ಈಗ ಯಾವ ತರ ಇದು ನಂದಾಗಿದ್ದು ಅಂದ್ರೆ, ನನ್ನ 1 to 5th ವರ್ಗುನು 6th ವರ್ಗುನು ನನ್ನನ್ನು ಆಕ್ಚುಲಿ ಯಾರು ಕೇರ್ ಕೂಡ ಮಾಡ್ತಿರ್ಲಿಲ್ಲ. ಅಂದ್ರೆ ಅಲ್ಲೇ ನನ್ನನ್ನು ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಎಲ್ಲ ಫುಲ್ ಹಿಂದೆ ಕೂರ್ಸ್ಬಿಡ್ತಿದ್ರು. ನನ್ಗೆ ಸ್ಕೂಲ್ ಹೋಗೋಕೆಲ್ಲ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಸೊ ಆತರ ಮಾಡ್ಬಿಡೋರು. ಸ್ಕೂಲ್ಗಳಲ್ಲೆಲ್ಲ ನಮ್ಮನ್ನ ಏನ್ ಮಾಡೋರು ಅಂದ್ರೆ, ಇವು ಮಾಮೂಲಿ ಬ್ಲೈಂಡ್ಸ್ ಅಂದ್ರೆ ಕಾಣಲ್ಲ ಅಲ್ವಾ, ಕಾಣಿಸ್ತಿರೋದಕ್ಕೆ 15 ಮಾರ್ಕ್ಸ್ಗೆ ಹುಡುಗರ ಕೈಲೇ ಬರ್ಸ್ಬಿಟ್ಟು ಕೊಟ್ಸ್ಬಿಟ್ಟು ಪಾಸ್ ಮಾಡಿಸ್ಬಿಡೋರು. ಅಂದ್ರೆ ನಿಮಗೆ ಯಾವಾಗ ಬ್ಲೈಂಡ್ ಬಂದಿತ್ತು ಅಂತ? ಈ ತರ ಪೂರ್ತಿ ಕಣ್ಣು ಕಾಣಿಸ್ತಾ ಇರೋದು, ಫುಲ್ ಕಣ್ ಕಾಣಿಸ್ತಾ ಇರೋ ತರ 2016ರಲ್ಲಿ. ನೀವು ಯಾವ ಸ್ಕೂಲ್ ಓದ್ತಾ ಇದ್ದೀವಿ ಅವಾಗ? ನಾನು ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಸ್ಕೂಲ್ ಅಂತಾನೆ. ಅಷ್ಟೊತ್ತಾಗ್ಲೇ ಬ್ಲೈಂಡ್ ಸ್ಕೂಲ್ಗೂ ನಾನು ಸೇರಿದೆ. ಅಂದ್ರೆ ಸ್ವಲ್ಪ ಬ್ಲೈಂಡ್ನೆಸ್ ನನ್ಗಿತ್ತು. ಅಂದ್ರೆ ಈ ಕಣ್ಣು, ಲೆಫ್ಟ್ ಕಣ್ಣು ನನಗೆ ಫುಲ್ ಕಾಣ್ತಾನೆ ಇರ್ಲಿಲ್ಲ. ಅಂದ್ರೆ ಈಗ ನಿಮ್ಗೆ ಎಲ್ಲ ಬರೀತೀರಾ? ಹೌದು. ಇವಾಗ ಈ ಸಾಂಗು ಬರ್ದಿರೋದು ನಾನೇ. ಈಗ ನೀವು ಕೇಳಿದ್ರಲ್ಲ ಸಾಂಗು, ಆ ಸಾಂಗು ಬರ್ದಿರೋದು ನಾನೇ. ಇನ್ನೂ ತುಂಬಾ ಸಾಂಗ್ಸ್ಗಳು ಬರ್ದಿದ್ದೀನಿ. ಈಗ ನನ್ಗೇನು ಅಂತಂದ್ರೆ, ಸ್ವಲ್ಪ ಜನ ಬೆಂಬಲ ಚೆನ್ನಾಗಿ ಸಿಕ್ಕಿದ್ರೆ, ಈಗ ಅಪ್ಪು ಬಗ್ಗೆ ಎಲ್ಲ ಹಾಡುಗಳು ಬರ್ದಿದ್ದೀನಿ. ತುಂಬಾ ಸಾಂಗ್ಸ್ಗಳು ಬರೀತಾ ಇರ್ತೀನಿ, ಇನ್ನೂ ಬರೀತಾನೆ ಇರ್ತೀನಿ. ಇದು ನನ್ನ ಜೀವ, ನನ್ನ ಉಸಿರು ಇರೋವರೆಗೂ ನಿಲ್ಲಲ್ಲ. ನನಗೆ ಜನ ಸಪೋರ್ಟ್ ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ನಾನು ಬರೀತಾನೆ ಹೋಗ್ತೀನಿ. ಇದೇ ಕೆಲಸ ನಂದು. ಇವಾಗ ಈಗ ಬರ್ದಿರೋ ಸಾಂಗ್ ಇದೆಯಲ್ಲ, ಒಂದೆರಡು ಲೈನ್ ಏನಾರು ಹಾಡ್ತೀರಾ? ಇವಾಗ ಬರ್ದಿರೋದನ್ನ ಈಗ ಬಂದಿದೆಯಲ್ಲ ಇದರಲ್ಲಿ? ಅಂದ್ರೆ ನಾನು ಮ್ಯೂಸಿಕ್ ಕಲ್ತಿಲ್ಲ ಸರ್. ನಿಮ್ಮ ಲಿರಿಕ್ ಹಾಡಿ. ಮನಸ್ಸು ಮಾಡಿ ನೋಡು, ನಿನಗೆ ನೀನೆ ಗುರುವು, ಸಾಗಲಿ ದಾರಿ ಸಾಧನೆಯತ್ತ, ಸಾಗಲಿ ದಾರಿ ಸಾಧನೆಯತ್ತ, ನಿನಗೆ ನೀನೆ ಸಂತ. ಅಂದ್ರೆ ನಮ್ಗೆ ಅಷ್ಟು ಬರಲ್ಲ ಸರ್ ಇವನು. ಇಲ್ಲ, ಚೆನ್ನಾಗಿ ಆಡ್ತಾ ಇದ್ರ ಸರ್. ಅಂದ್ರೆ ನಾನು ಸಂಗೀತ ಎಲ್ಲ ಏನು ಕಲಿಯೋದಕ್ಕೆ ಹೋಗಿಲ್ಲ, ಕಲ್ತಿಲ್ಲ ನಾನು ಸರ್. ಅದ್ರಿಂದ ಅಥವಾ ಈಗ ಪದಗಳು ಅಂತ ಬಂದಾಗ ಇದ್ರ ಬಗ್ಗೆ ಎಲ್ಲ ಜ್ಞಾನ ಇದೆ? ಇದೆ ಸರ್, ಎಲ್ಲ ಬರೀತಿರ್ತೀನಿ. ಇದೆಲ್ಲ ನಾನೇ ಬರ್ದಿರೋದು. ಇನ್ನೂ ತುಂಬಾ ಸಾಂಗ್ಸ್ಗಳು ಬರ್ದಿದ್ದೀನಿ. ನನಗೆ ಒಂದ್ ಸ್ವಲ್ಪ ಜನರು ಸಹಾಯ ಬೇಕು ಸರ್. ಅಂದ್ರೆ ನನ್ಗೆ ಈಗ ಎಡಿಟಿಂಗು ಈ ತರ ಬೇರೆ ಎಂತಕಾದ್ರೂ ಒಂದು ಬೇಕು ಅಂದ್ರೆ ಸ್ವಲ್ಪ ಸಹಾಯ ಬೇಕಾಗುತ್ತೆ. ಸಹಾಯ ಅಂದ್ರೆ ಯಾವ ತರ ಸಹಾಯ ಬೇಕು? ಸಹಾಯ ಅಂದ್ರೆ ನನ್ಗೆ ಏನು ಅಂತಂದ್ರೆ, ಈಗ ನನ್ನ ಹತ್ರ ಸಾಂಗ್ಗಳು ಇದಾವೆ. ಇರೋ ಸಾಂಗ್ಗಳಿಗೆ ನನ್ಗೆ ಕಂಪೋಸ್ ಮಾಡಿಸ್ಕೊಡೋ ತರ ಲಿರಿಕ್ ಎಲ್ಲ ರೆಡಿ ಇದೆ. ಲಿರಿಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇರೋ ಲಿರಿಕ್ಗೆ ಒಂದ್ ಸ್ವಲ್ಪ ಮ್ಯೂಸಿಕ್ ಕಂಪೋಸಿಂಗ್ ಇದಕ್ಕೆಲ್ಲ ಸ್ವಲ್ಪ ಮನಿ ಎಲ್ಲ ಬೇಕಾಗುತ್ತಲ್ಲ, ಆ ತರ ಸಪೋರ್ಟ್ ಮಾಡೋ ತರ ಒಂದ್ ಸ್ವಲ್ಪ ಅಂತವ್ರು ನನ್ಗೆ ಸಿಕ್ಕಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬರ್ಸು ಲೈಕ್ ಶೇರ್ ಮಾಡಿ. ಹೌದು, ಮನಸ್ಸು ಮಾಡಿ ನೋಡು ಅಂತ ಆಯ್ತಲ್ಲ, ಅದು ನಮ್ MD ಸ್ಟುಡಿಯೋ. ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಮನಸ್ಸು ಮಾಡಿ ನೋಡು ಅಂತ ಹೇಳಿದ್ರೆ ಅಲ್ಲೇ ಬರುತ್ತೆ. ಹಂಗೆ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ಕೇಳಿ. ಸಾಂಗ್ ಮಾತ್ರ
ಸಖತ್ತಾಗಿದೆ. ನಾನು ಒಂದೇ ಸತಿ ಕೇಳಿದಾಗ ಫುಲ್ ಇಂಪ್ರೆಸ್ ಆಯ್ತು ಸರ್. ಸರ್ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಮ್ಯೂಸಿಕ್ ಆಗಿರ್ಬೋದು, ನಿಮ್ ಲಿರಿಕ್ ಅಂತೂ ಅಂದ್ರೆ ಯಾರೋ ಡಿಪ್ರೆಷನ್ ಅಲ್ಲಿ ಕೂತ್ಕೊಂಡವ್ರಿಗೆ ಏನೋ ಒಂಥರ ಮೋಟಿವೇಟ್ ಆಗೋ ತರ ಇದೆ. ಹಾ ಸರ್. ಓಕೆ ಸರ್, ನಮ್ಮ ವೀಕ್ಷಕರು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಸರ್. ಓಕೆ, ಈಗ ಮ್ಯೂಸಿಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದ್ರು ಆದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಓಕೆ ಓಕೆ ಸರ್. ಮತ್ತೇನಾದ್ರು ಹೇಳಿದ್ಯಾ? ಹಾ ಸರ್, ಅದೇ ಇವಾಗ ಏನು ಅಂತಂದ್ರೆ ಇದೇ ಸರ್, ಈಗ ನನಗೆ ಸ್ವಲ್ಪ ಜನರು ಸಹಾಯ ಸ್ವಲ್ಪ ಜಾಸ್ತಿ ಬೇಕು. ಏನಂದ್ರೆ ಈಗ ಎಲ್ಲ ಅವ್ರವ್ರಿಗೆ ಎಲ್ಲ ಯಾರ್ಯಾರು ನೋಡ್ತಿರಲ್ಲ, ನೋಡೋರು ಕೂಡ ನೀವು ನನಗೆ ಶೇರ್ ಮಾಡಿ, ನನಗೆ ಬೆಂಬಲ, ನಿಮ್ ಜನರು ಬೆಂಬಲ ಬೇಕು. ಸೊ ನನ್ನ ಹಾಡ್ನ ಚೆನ್ನಾಗಿ ಎಲ್ಲಾ ಕಡೆನೂ ರೀಚ್ ಆಗಂಗ್ ಮಾಡ್ಬೇಕು ಸರ್. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಬೇಕು. ಓಕೆ ಸ್ನೇಹಿತರೆ, ಇವ್ರ ಚಾನಲ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಾಂಗ್ ಕೇಳಿ, ಸಾಂಗ್ ಕೇಳಿದ್ಮೇಲೆ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ, ಹೇಳೋದೇ ಬೇಡ ಅಲ್ಲ. ಆಗ್ಲಿ, ಇದೇ ರೀತಿ ಮುಂದುವರಲಿ ನಿಮ್ಮ ಜೀವನಕ್ಕೆ. ಅಂದ್ರೆ ಇನ್ನೊಂದು ಏನು ಅಂದ್ರೆ ಅಣ್ಣ, ಈಗ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು, ವಿಡಿಯೋದಲ್ಲಿ ಏನಾದ್ರೂ ಸಣ್ಣ ತಪ್ಪಿದ್ರೆ ಕ್ಷಮಿಸ್ಬಿಡಿ, ಕ್ಷಮಿಸಿ ಅಂತ. ಯಾಕೆಂದ್ರೆ ಫಸ್ಟ್ ಸಾಂಗ್ ವಿಡಿಯೋ ಮಾಡ್ತಿರೋದಲ್ವಾ, ನನಗೂ ಅಷ್ಟು ಗೊತ್ತಾಗಿಲ್ಲ. ಸೊ ಅದರಿಂದ ಏನಾದ್ರೂ ಸ್ಮಾಲ್ ಮಿಸ್ಟೇಕ್ ಇದ್ರೆ ಅಡ್ಜಸ್ಟ್ ಮಾಡಿ. ಓಕೆ ಓಕೆ ಸ್ನೇಹಿತರೆ, ಇವಾಗ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ನೋಡಿ. ಇನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ, ಮತ್ತೊಬ್ಬ ಸಾಧಕತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.